ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಕಾಂನ ಪ್ರಥಮ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಒಂದು ವಿಶೇಷವಾದ ವಿಡಿಯೋ ನಿಮಗೆ ಕೊಡ್ತಾ ಇದ್ದೇನೆ. ಅದು ನಿಮ್ಮ ಪ್ರಥಮ ಸೆಮಿಸ್ಟರ್ನ ವರ್ಕ್ಬುಕ್ಕನ್ನು ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಭಾಳಷ್ಟು ಕಮೆಂಟ್ಸ್ಗಳ ಮೂಲಕ ಕೇಳ್ತಾ ಇದ್ದರು. ಇಲ್ಲಿ ವರ್ಕ್ಬುಕ್ಕನ್ನು ನಿಮಗೆ ಬಿಡಿಸಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ. ಅಭ್ಯಾಸ ಪುಸ್ತಕ ವರ್ಕ್ಬುಕ್, ವಿದ್ಯಾರ್ಥಿಗಳು ಇದನ್ನು ನೋಡಿ ಬರ್ಕೋಬೋದು. ಇಲ್ಲಿ ನಿಮ್ಮ ಪ್ರಥಮ ಸೆಮಿಸ್ಟರ್ನ BA, BCom, BSc, BBA ಮತ್ತು BCAಗಳಿಗೆ ಸಂಬಂಧಿಸಿದ ವರ್ಕ್ಬುಕ್ಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ವರ್ಕ್ಬುಕ್ದಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು, ಕವಿ ಪರಿಚಯ ಹಾಗೂ ದೀರ್ಘ ಉತ್ತರದ ಪ್ರಶ್ನೆಗಳನ್ನು ಬಿಡಿಸಿ ಇಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಏನು ಅಂತಂದರೆ, ನಿಮ್ಮ ಸೆಮಿಸ್ಟರ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ವರ್ಕ್ಬುಕ್ನಲ್ಲಿನ ಪ್ರಶ್ನೆಗಳು ಬರ್ಬೋದು. 1 ಅಂಕದ ಪ್ರಶ್ನೆಗಳು, ಟಿಪ್ಪಣಿ ಮಾದರಿಯ ಕವಿ ಪರಿಚಯವು ಕೂಡ ಇದೇ ಒಂದು ವರ್ಕ್ಬುಕ್ನ ಇಂದ ಬರ್ಬೋದು. ಹಾಗೆ 10 ಮತ್ತು 5 ಅಂಕದ ದೀರ್ಘ ಉತ್ತರಗಳ ಪ್ರಶ್ನೆಗಳು ಕೂಡ ಈ ವರ್ಕ್ಬುಕ್ದಲ್ಲಿ ನಿಮಗೆ ಸಹಾಯ ಆಗ್ತದೆ. ವಿದ್ಯಾರ್ಥಿಗಳು ಅತ್ಯಂತ ಅಚ್ಚುಕಟ್ಟಾಗಿ ಇದನ್ನು ನೋಡಿಕೊಳ್ಳಿ. ಇಲ್ಲಿ ಈಗ ನಿಮ್ಮ ಪ್ರಯೋಗ ಸೌಖ್ಯ ಅಂತಕ್ಕಂಥ ಬಿಕಾಂ ಪ್ರಥಮ ಸೆಮಿಸ್ಟರ್ನ ಅಭ್ಯಾಸ ಪುಸ್ತಕ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಈ ವರ್ಕ್ಬುಕ್ನ ಈ ಪೇಜನ್ನು ಕೂಡ ನೀವಿಲ್ಲಿ ತುಂಬೋದು. ಮೊದಲಿಗೆ ಇಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು. ನಿಮ್ಮ ಪೂರ್ಣವಾದ ಹೆಸರು ಹೇಗಿದೆ ಅದನ್ನು ಇಲ್ಲಿ ಬರೆಯಿರಿ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೇಳಿದ್ದಾರೆ, UUCMS ನಂಬರನ್ನು ಕೇಳಿದ್ದಾರೆ. ಇದನ್ನು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಪ್ರಥಮ ಸೆಮಿಸ್ಟರ್ಗೆ ಅಡ್ಮಿಷನ್ ಮಾಡಿದಾಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ, ಅದನ್ನು ಇಲ್ಲಿ ಬರೀಬೇಕು. ಇಲ್ಲಿ ನಿಮ್ಮ ಕಾಲೇಜಿನ ಹೆಸರೇನಿದೆ ಅದನ್ನು ಬರೀಬೇಕು. ಶೈಕ್ಷಣಿಕ ವರ್ಷ ಇಲ್ಲಿ 2025 2026 ಅಂತ ಬರೆದ್ರೆ ಅದು ಶೈಕ್ಷಣಿಕ ವರ್ಷ ಸರಿಯಾಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಹೆಸರು, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಇಲ್ಲಿ ನಿಮ್ಮ ಕಾಲೇಜಿನ ಹೆಸರು, ಇಲ್ಲಿ 2025 ಮತ್ತು 2026 ಅಂತ ಬರೆದ್ರೆ ಇದು ಸರಿ ಆಗತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ನಲ್ಲಿ ಚಟುವಟಿಕೆ ಯಾವ 20 ಆಂತರಿಕ ಅಂಕಗಳನ್ನು ಯಾವ ರೀತಿಯಾಗಿ ಇಲ್ಲಿ ನಿಮಗೆ ವಿಭಾಗಿಸ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇದನ್ನು ನಿಮ್ಮ ವಿಷಯ ಉಪನ್ಯಾಸಕರು ಇದನ್ನು ಪೂರ್ಣಗೊಳಿಸ್ತಾರೆ. ಇಲ್ಲಿ ಚಟುವಟಿಕೆಗೆ 10 ಅಂಕಗಳಿವೆ. ನಂತರ 1ನೆಯ ಆಂತರಿಕ ಪರೀಕ್ಷೆಗೆ 5 ಅಂಕ, ಚಟುವಟಿಕೆಗೆ 10 ಅಂಕ. 2ನೆಯ ಆಂತರಿಕ ಪರೀಕ್ಷೆಗೆ 5 ಅಂಕ, ಒಟ್ಟು 20 ಅಂಕ. 10 ಚಟುವಟಿಕೆ, 5 1ನೆಯ ಆಂತರಿಕ ಅಂಕ, ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ 1 ಅಂತೇನು ನಾವು 40 ಮಾರ್ಕ್ಸಿಗೆ ಒಂದು ಎಕ್ಸಾಮ್ ಬರ್ತೀವಲ್ಲ ಅದಕ್ಕೆ. ನಂತರ ಇಲ್ಲಿ 2ನೆಯ ಆಂತರಿಕ ಪರೀಕ್ಷೆ. ಹೀಗೆ ನಿಮ್ಮ 20 ಅಂಕಗಳನ್ನು ಇಲ್ಲಿ ವಿಭಾಗಿಸ್ತಾರೆ. ಪ್ರಾಧ್ಯಾಪಕರ ಸಹಿ ಮತ್ತು ಹೆಸರಿದೆ, ಮುಖ್ಯಸ್ಥರ ಸಹಿ ಮತ್ತು ಹೆಸರಿದೆ. ನಂತರ ಮುಂದೆ ಮತ್ತು ಇಲ್ಲೊಂದು ಪ್ರಮಾಣ ಪತ್ರ ಇದೆ. ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಬರೆಯಬಹುದು. ಶ್ರೀ, ಶ್ರೀಮತಿ, ಕುಮಾರಿ ಅಥವಾ ಕುಮಾರ, ನಿಮ್ಮ ಪೂರ್ಣವಾದ ಹೆಸರನ್ನು ಇಲ್ಲಿ ಬರೀಬೇಕು. ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ, ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಬರೆಯಿರಿ. ನಿಮ್ಮ ತರಗತಿ ಅಂತಂದರೆ BCom ಪ್ರಥಮ ಸೆಮಿಸ್ಟರ್, ಆಮೇಲೆ ಇಲ್ಲಿ ಕಾಲೇಜಿನ ಹೆಸರು. ಇಷ್ಟು ಈ ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿಗಳು ಅತ್ಯಂತ ಅಚ್ಚುಕಟ್ಟಾಗಿ ತುಂಬಿಕೊಂಡು ಬರಿಬೋದು. ನಂತರ ಮುಂದೆ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಪಾಠಕ್ಕೆ
ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ವಿಷಯ, ಇಲ್ಲಿಯೂ ಕೂಡ ಪ್ರಾಧ್ಯಾಪಕರ ಸಹಿ ಮತ್ತು ಹೆಸರು ಇದೆ. ಇಲ್ಲಿಯೂ ಕೂಡ ಮುಖ್ಯಸ್ಥರ ಹೆಸರು ಮತ್ತು ಸಹಿ ಇದೆ. ಅದನ್ನು ಕೂಡ ನೀವು ನಿಮ್ಮ ವಿಷಯ ಉಪನ್ಯಾಸಕರನ್ನು ಸಂಪರ್ಕಿಸಿ ಇದನ್ನು ಪೂರ್ಣಗೊಳಿಸಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಈ ವರ್ಕ್ಬುಕ್ನಲ್ಲಿ ಯಾವ್ಯಾವ ಪರಿವಿಡಿ ಇದೆ, ಯಾವ್ಯಾವ ವಿಷಯ ವಸ್ತು ಇದೆ ಅಂತಂದರೆ, ಇಲ್ಲಿ ಸಂಪೂರ್ಣವಾದ 5 ಘಟಕದಲ್ಲಿ ಬರುವ ಗದ್ಯ ಪದ್ಯಗಳ 1 ಅಂಕದ ಪ್ರಶ್ನೆಗಳು ಮತ್ತು ಕವಿ ಪರಿಚಯ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು, ಹಾಗೆ 10 ಅಥವಾ 5 ಅಂಕದ ದೀರ್ಘ ಉತ್ತರದ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೇನೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಈ ಪರಿವಿಡಿಯನ್ನು ಕೂಡ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಘಟಕ 1ರಲ್ಲಿ ಕನ್ನಡ ನಾಡುನುಡಿ ಪ್ರಜ್ಞೆ ಇದೆ. ನಂತರ ಬನವಾಸಿಯ ವರ್ಣನೆ, ಕನ್ನಡಕ್ಕೊಂದು ಹೊಸ ಚಳುವಳಿ, ಕುಮಾರವ್ಯಾಸ ಈಗಾಗಲೇ ನೀವು ಪಠ್ಯಪುಸ್ತಕದಲ್ಲಿ ನೋಡಿರುವ ಅದೇ ಪರಿವಿಡಿಯನ್ನು ಇಲ್ಲಿ ಕೊಡಲಾಗ್ತದೆ. ಘಟಕ 2ರಲ್ಲಿ ಹನ, ಕುಡ್ಡು ಕಾಂಚನ, ದಾನ ಪದ್ಧತಿ, ಉಪಭೋಗವಾದ, ವೈಚಾರಿಕತೆಯಲ್ಲಿ ಸೌಂದರ್ಯ ಮತ್ತು ಮೈಬಣ್ಣ, ವೆಂಕಟಿಗನ ಹೆಂಡತಿ, ಗುಲಾಬಿ ಟಾಕೀಸ್, ಬಹು ಶಿಸ್ತಿಯ ಅರಿವು, ಅದರಲ್ಲಿ ನದಿಯ ಹಾದಿಯೊಳಗೆ ಸಿ ಬಸವಲಿಂಗಯ್ಯ ಅವರದ್ದು. ನಂತರ ಕೌಶಲ್ಯ ಕನ್ನಡದಲ್ಲಿಯೂ ಕೂಡ ಅದೇ ರೀತಿಯಾಗಿದೆ. ಪತ್ರದ ವಿಧಗಳು, ಸರ್ಕಾರದ ಆದೇಶ, ವಾಣಿಜ್ಯ ವ್ಯವಹಾರದ ಪತ್ರಗಳು, ಹೀಗೆ ನಿಮ್ಮ ಪರಿವಿಡಿ ಇದೆ. ವಿದ್ಯಾರ್ಥಿಗಳೇ, ಈಗ ಪ್ರತಿ ಪಾಠದಲ್ಲಿ ಬರುವ 1 ಅಂಕದ ಪ್ರಶ್ನೆಗಳನ್ನು ಮತ್ತು ಕವಿ ಪರಿಚಯ ಹಾಗೂ ದೀರ್ಘ ಉತ್ತರದ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡಿ ಕೊಡ್ತಾ ಇದ್ದೇನೆ, ನೋಡಿಕೊಳ್ಳಿ. ಮೊದಲಿಗೆ ಘಟಕ 1 ಕನ್ನಡ ನಾಡು ನುಡಿ ಪ್ರಜ್ಞೆ. ಇಲ್ಲಿ ಬರುವ ಬನವಾಸಿಯ ವರ್ಣನೆ. ಈ ಪಠ್ಯದ ಮೇಲೆ, ಈ ಘಟಕದ ಮೇಲೆ ಕೇಳಬಹುದಾಗಿರುವ 1 ಅಂಕದ ಪ್ರಶ್ನೆಗಳನ್ನು ಹೀಗಿವೆ, ನೋಡಿಕೊಳ್ಳಿ. ವಿದ್ಯಾರ್ಥಿಗಳೇ, ಇದೇ ಪ್ರಶ್ನೆಗಳನ್ನು ನಾಳೆ ನಿಮ್ಮ ಪರೀಕ್ಷೆಗೆ ಎತ್ತಿ ಕೊಡಬಹುದು. ಇವೇ ಉತ್ತರಗಳು, ಇವೇ ಪ್ರಶ್ನೆಗಳನ್ನು ನೀವಲ್ಲಿ ಬರೀಬಹುದು. ಇವು ಬಹಳ ಮುಖ್ಯವಾದ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳು ಸ್ವಲ್ಪ ಆಸಕ್ತಿಯಿಂದ ನೋಡಿಕೊಳ್ಳಿ. ಯಾಕಂತಂದರೆ ಇಲ್ಲಿ ಇರುವಂಥ ಪ್ರಶ್ನೋತ್ತರಗಳನ್ನೇ ನಿಮ್ಮ ಪರೀಕ್ಷೆಗೆ ಕೇಳ್ಬೋದು. ಅದಕ್ಕಾಗಿ ಈಗ 1 ವಾಕ್ಯದ ಉತ್ತರ. ಪಂಪ ಮಹಾಕವಿಯ ತಂದೆ ತಾಯಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಪಂಪನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬನಬ್ಬೆ. ಭೀಮಪ್ಪಯ್ಯ, ಅಬ್ಬನಬ್ಬೆ. 2 ಪಂಪನ ಕೃತಿಗಳನ್ನು ಹೆಸರಿಸಿ. 1 ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯಂ. 3 ಆದಿಪುರಾಣದ ಕಥಾವಸ್ತು ಯಾವುದು? ಉತ್ತರ ಹೀಗಿದೆ, ಇದು ವೃಷಭ ತೀರ್ಥಂಕರರ ಭವಾವಳಿಯನ್ನು ಸಾರುವ ಕಥೆಯಾಗಿದೆ. ಪ್ರಶ್ನೆ 4 ವಿಕ್ರಮಾರ್ಜುನ ವಿಜಯ ಕಾವ್ಯದ ಆಕರ ಗ್ರಂಥ ಯಾವುದು? ಉತ್ತರ ಹೀಗಿದೆ, ಸಂಸ್ಕೃತ ಭಾಷೆಯಲ್ಲಿರುವ ವ್ಯಾಸ ಭಾರತದ ಕಥೆಯು ಇದಕ್ಕೆ ಆಕರ ಗ್ರಂಥವಾಗಿದೆ. ಇಷ್ಟು 4 ಪ್ರಶ್ನೆಗಳು ಈ ಒಂದು ಘಟಕದಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆಗಳಾಗ್ತವೆ. ವಿದ್ಯಾರ್ಥಿಗಳು ನೋಡ್ಕೋಬಹುದು. ಹಾಗಾದರೆ ಇಲ್ಲಿ ಪಂಪ ಮಹಾಕವಿಯ ಪರಿಚಯವನ್ನು ಕೂಡ ಮುಂದಿನ ಪ್ರಶ್ನೆಯಲ್ಲಿ ಕೇಳಿದ್ದಾನೆ. ನೋಡಿ, ಪಂಪ ಮಹಾಕವಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಹೀಗಿದೆ. ಕನ್ನಡದ ಆದಿಕವಿ ಪಂಪನು ಹಾಕಿಕೊಟ್ಟ ದಾರಿಯಲ್ಲಿಯೇ ಮುಂದಿನ ಕವಿಗಳು ನಡೆದಿದ್ದಾರೆ. ಈ ಪಂಪನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬನಬ್ಬೆ. ಈತನ ಮುಖ್ಯವಾದ 2 ಕೃತಿಗಳು ಅಂತಂದರೆ, ಒಂದು ಆದಿಪುರಾಣ. ಈ ಆದಿಪುರಾಣವು ಆಗಮಿಕ ಕಾವ್ಯವಾಗಿದೆ. ನಂತರ 2 ವಿಕ್ರಮಾರ್ಜುನ ವಿಜಯ, ಇದು ಲೌಕಿಕ ಕಾವ್ಯ ಆಗಿದೆ. ಪಂಪ ಈತನ ಜನನ ಕ್ರಿಶಕ 902ರಲ್ಲಿ ಆತ ಜನಿಸ್ತಾನೆ. ತನ್ನ ತಾಯಿಯ ತವರು ಮನೆಯಾದ ಗದಗ ಜಿಲ್ಲೆಯ ಅನ್ನಿಗೇರಿ ಎಂಬ ಗ್ರಾಮದಲ್ಲಿ ಜನಿಸ್ತಾನೆ. ಆದರೆ ಪಂಪನ ತಂದೆಯ ಊರು ಆಂಧ್ರ ಪ್ರದೇಶದ ವೆಂಗಿಮಂಡಲ ಪ್ರಾಂತ್ಯದ ವೆಂಗಿಪೊಳು ಅನ್ನುವುದು ಆತನ ತಂದೆಯ ಊರಾಗಿತ್ತು. ನಂತರ ಪಂಪನ ಗುರುಗಳು ದೇವೇಂದ್ರ ಮುನಿಗಳು. ಈತನಿಗೆ ಜಿನವಲ್ಲಭ ಎಂಬ ತಮ್ಮನೂ ಕೂಡ ಇದ್ದನು. ಪಂಪನಿಗೆ ಕವಿಯಾಗಿ ವೇಮುಲವಾಡದ ಚಾಲುಕ್ಯ ವಂಶದ
ಎರಡನೆಯ ಅರಿಕೇಸರಿ ಆಸ್ಥಾನದಲ್ಲಿ ಈತ ವಾಸವಾಗಿದ್ದಾನೆ ಅನ್ನೋದು ಇಲ್ಲಿ ಒಂದು 5 ಅಂಕಕ್ಕೆ ಬರೆಯಬಹುದಾಗಿರುವ ಪಂಪನ ಕುರಿತಾಗಿ ಇರುವ ಸಂಕ್ಷಿಪ್ತವಾದ ಮಾಹಿತಿ. ಹಾಗಾದರೆ ಮುಂದಿನ ಪ್ರಶ್ನೆಯಲ್ಲಿ ಈ ರೀತಿಯಾದ ದೀರ್ಘ ಉತ್ತರವನ್ನು ಕೇಳ್ತಾನೆ. ಪಂಪನ ಕಾವ್ಯದಲ್ಲಿ ಮೂಡಿಬಂದ ಬನವಾಸಿಯ ವರ್ಣನೆಯನ್ನು ವಿವರಿಸಿ ಅಂತ ಕೊಟ್ಟರೆ, ವಿದ್ಯಾರ್ಥಿಗಳೇ ಇದೇ ರೀತಿಯಾದ ಪ್ರಶ್ನೆಯನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದರೆ ಈ ಉತ್ತರ ಅದಕ್ಕೆ ಸರಿಯಾದ ಸೂಕ್ತವಾಗಿರ್ತದೆ. ನೋಡ್ಕೋಬಹುದು. ಪಂಪನಿಗೆ ಬನವಾಸಿಯ ಬಗ್ಗೆ ಅಪಾರವಾದ ಪ್ರೀತಿ ಇದೆ. ಅಲ್ಲಿಯ ಸೌಂದರ್ಯವನ್ನು ಮನಬಿಚ್ಚಿ ಹೊಗಳಿದ್ದಾನೆ. ಅಲ್ಲಿಯ ಸೌಂದರ್ಯಕ್ಕೆ ಆತ ಮನಸೋತಿದ್ದಾನೆ. ಅಲ್ಲಿಯ ಹೃದಯವಂತಿಕೆಯಲ್ಲಿನ ಪರಿಸರ, ಅಲ್ಲಿನ ಜನ, ಕಾವ್ಯ ಎಲ್ಲವೂ ಪಂಪನನ್ನು ಆಕರ್ಷಿಸಿದ್ದವು. ಅದಕ್ಕಾಗಿಯೇ ಆತ ಯಾರು ಅಂಕುಶ ಕಡಿವಾಣವನ್ನು ಹಾಕಿದರೂ ನನ್ನ ಮನಸ್ಸು ಮಾತ್ರ ಬನವಾಸಿಯನ್ನು, ಆ ಬನವಾಸಿ ದೇಶವನ್ನು ನೆನೆಯುತ್ತದೆ ಎಂದು ಹೇಳಿದ್ದಾನೆ ತನ್ನ ಕಾವ್ಯದಲ್ಲಿ. ಮುಂದೆ ಸಂಸ್ಕೃತಿ ಸಂಪನ್ನ ಮನುಷ್ಯನಾಗಿ ಹುಟ್ಟಿದರೆ ಆ ಬನವಾಸಿ ದೇಶದಲ್ಲಿಯೇ ಹುಟ್ಟಬೇಕೆಂಬುದು ಆತನ ಆಸೆಯಾಗಿದೆ. ನನಗೇನಾದರೂ ಮುಂದಿನ ಜನ್ಮ ಅಂತಿದ್ದರೆ, ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟುವ ಅವಕಾಶ ಅಂತಿದ್ದರೆ, ನಾನು ಮತ್ತೆ ಅದೇ ಬನವಾಸಿಯಲ್ಲಿ ಹುಟ್ಟಬೇಕು ಅನ್ನೋದು ಆತನ ಒಂದು ಆಸಕ್ತಿ. ಅದಕ್ಕೆ ಆ ಬನವಾಸಿ ದೇಶದಲ್ಲಿಯೇ ಹುಟ್ಟಬೇಕೆಂಬುದು ಆತನ ಆಸೆಯಾಗಿದೆ. ಒಂದು ವೇಳೆ ಮನುಷ್ಯನಾಗಿ ಹುಟ್ಟಲು ಸಾಧ್ಯವಾಗದೇ ಇದ್ದರೆ, ಅದು ಆಗದಿದ್ದರೆ ಅಲ್ಲಿ ಕೋಗಿಲೆಯಾಗಿಯಾದರೂ, ಅದೂ ಆಗದಿದ್ದರೆ ಕೊನೆಯ ಪಕ್ಷ ಮರಿದುಂಬೆಯಾಗಿ ಆದರೂ ಕೂಡ ಹುಟ್ಟಬೇಕು ಎಂದಿದ್ದಾನೆ. ಪಂಪನ ಈ ಉದ್ಗಾರಗಳನ್ನು ಗಮನಿಸಿದರೆ ಪಂಪನ ತುಡಿತವು ಅರ್ಥವಾಗುತ್ತದೆ. ಅಲ್ಲಿ ಸೊಗಯಿಸುವ ಮಾಮರ, ಚಿಗುರೆಲೆ, ಬಳ್ಳಿ, ಹೂ ಬಿಟ್ಟ ಸಂಪಿಗೆ, ಹಾಡುವ ಕೋಗಿಲೆಗಳು, ನಲ್ಲರೊಂದಿಗೆ ಇರುವ ನಲ್ಲೆಯರು ಬನವಾಸಿಯ ನಾಡಿನೊಳಗೆ ಅವೆಲ್ಲವೂ ಇರುವವು. ತ್ಯಾಗದ, ಭೋಗದ, ಅಕ್ಷರದ, ಗಾನಗೋಷ್ಠಿಗಳ ಸಂತಸದ ಸಂಪಿಗೆಗೆ ಆಗರವಾದ ಮಾನವರೇ ಇಲ್ಲಿರುವಂಥ ನಿಜವಾದ ಮಾನವರು ಎಂದಿದ್ದಾನೆ. ಯಾರು ಅಮೃತವನ್ನು ಹೀಯಾಳಿಸುವವರುಂಟೆ ಅಂತಂದರೆ ಆ ಬನವಾಸಿಯಲ್ಲಿ ವಾಸಿಸುವ ಈ ವೈಭೋಗವನ್ನು ಪಂಪ ಒಂದು ಅಮೃತಕ್ಕೆ ಹೋಲಿಸಿದ್ದಾನೆ. ಅದಕ್ಕಾಗಿ ಅಂತಾನೆ, ಯಾರಾದರೂ ಅಮೃತವನ್ನು ಹೀಯಾಳಿಸಲು ಸಾಧ್ಯವೇ, ಉಂಟೆ ಎಂದು ಪ್ರಶ್ನೆ ಮಾಡಿಕೊಂಡಿದ್ದಾನೆ. ಸಾಧ್ಯವಿಲ್ಲ. ಬನವಾಸಿಯ ಒಂದು ವೈಭೋಗ ಪಂಪನಿಗೆ ಯಾವ ರೀತಿಯಾಗಿ ಅನಿಸಿದೆ ಅಂತಂದರೆ, ರತಿ ಕ್ರೀಡೆಯಲ್ಲಿ ತೊಡಗಿದಾಗ ಎಲ್ಲವನ್ನು ಮರೆಯುವಂತೆ ಇಂಪಾಗಿ ಕೇಳುವ ಸಂಗೀತವು ಅಲ್ಲಿದೆ. ಆ ನಾಡಿನಲ್ಲಿ ಸಿಗುವುದು, ಆ ನಾಡಿನಲ್ಲಿ ವಿದ್ವಾಂಸರ ಗೋಷ್ಠಿಗಳು, ಚತುರರು, ಇವೆಲ್ಲವೂ ಆತ ಮನಬಿಚ್ಚಿ ಹೊಗಳಿದ್ದಾನೆ. ಮತ್ತೆ ಹೇಳ್ತಾನೆ ನೋಡಿ, ನನ್ನ ಮನವು ತೆಂಕನ ನಾಡನ್ನು ಮರೆಯಲಿಕ್ಕೆ ಅದು ಹೇಗೆ ಸಾಧ್ಯ? ತೆಂಕನ ನಾಡು ಅಂತಂದರೆ ಇಲ್ಲಿ ಬನವಾಸಿ, ಅದು ಹೇಗೆ ಸಾಧ್ಯ ಎಂದಿದ್ದಾನೆ. ಅರಿಕೇಸರಿ ತೆಂಕನ ನಾಡು, ನಾಡಲ್ಲ ನಾನು ಮೆಚ್ಚುವ ಒಂದೇ ನಾಡವದು, ಅದು ಬನವಾಸಿ ಎಂದು ಹೇಳಿ ಪಶ್ಚಿಮ ದಿಗ್ಭಾಭಿಮುಖವಾಗಿ ಬರುವನು. ಇಲ್ಲಿಗೆ ಬನವಾಸಿಯ ವರ್ಣನೆಯು ಮುಗಿಯುತ್ತದೆ. ಹಾಗೆ ಕಾವ್ಯದ ಉದ್ದಕ್ಕೂ ಬನವಾಸಿಯನ್ನು ಹೀಗೆ ವಿವರಿಸುತ್ತಾ ಸಾಗುವನು. ಅಲ್ಲಿ ದಟ್ಟವಾಗಿ ಸೇರಿಕೊಂಡಿರುವ ವೀಳ್ಯದೆಲೆಗಳು, ಬಳ್ಳಿಗಳು, ಸಂಪಿಗೆ ಜಾತಿಯ ಹೂ ಬಿಟ್ಟ ಹೂ ಗಿಡಗಳು, ಇಂಪಾಗಿ ಹಾಡುವ ಕೋಗಿಲೆಗಳು, ರಾಗವಾಗಿ ಜಿಂಕರಿಸುವ ದುಂಬಿಗಳು, ಆ ಬನವಾಸಿ ದೇಶದಲ್ಲಿ ತ್ಯಾಗ, ಭೋಗ, ವಿದ್ಯೆ, ಸಂಗೀತ ಗೋಷ್ಠಿಗಳ ಸಂತೋಷಗಳ ಸೌಖ್ಯಕ್ಕೆ ಅರ್ಹ ಆಗಿರುವ ಮನುಷ್ಯರೇ ನಿಜವಾದ ಮನುಷ್ಯರು ಎಂದಿದ್ದಾನೆ. ಹಾಗೆ ಅತಿ ಸುಖದ ಸೂಚಿಗಳಾದ ದಕ್ಷಿಣ ದಿಕ್ಕಿನ ತಂಪಾದ ಗಾಳಿಯ ಸ್ಪರ್ಶವಾದರೂ, ಒಳ್ಳೆಯ ಮಾತುಗಳನ್ನು ಕೇಳಿದರು, ಇಂಪಾದ ಗಾಳಿಯು ಕಿವಿಯನ್ನು ಪ್ರವೇಶಿಸಿದರು, ಅರಳಿದ ಮಲ್ಲಿಗೆಯ ಹೂವನ್ನು ಕಂಡರು, ನಿದ್ರಾ ಮುದ್ದಿತ ರತಿ ಸೌಖ್ಯಕ್ಕೆ ಪ್ರಾಪ್ತವಾದರೂ ಬನವಾಸಿಯನ್ನು ನೆನೆಯಬೇಡ ಎಂದು ಯಾರಾದರೂ ಅಡ್ಡಿಪಡಿಸಿದರೂ ನನ್ನ ಮನಸ್ಸು ಮತ್ತೆ ಅದೇ ಬನವಾಸಿಯನ್ನು ನೆನೆಯುವುದು. ಅಲ್ಲಿ ಅಮೃತದ ರುಚಿ ಇರುವಂಥ ಸಂಗೀತ, ವಿದ್ವಜನರ ಕೂಟ, ಇಲ್ಲಿರುವ ಜನ ಚತುರರಾಗಿದ್ದಾರೆ. ಹೀಗೆ ತನ್ನ ಮೈಸುಖಕ್ಕೆ ಬೇಡಿಕೆಯನ್ನು ಕೊಟ್ಟು ಕಾಪಾಡುವುದು ಈ ಬನವಾಸಿ ಎಂದಿದ್ದಾನೆ. ಇಷ್ಟು ಈ ದೀರ್ಘ ಉತ್ತರವನ್ನು ವಿದ್ಯಾರ್ಥಿಗಳು ನೋಡಿಕೋಬೋದು. ನಿಮ್ಮ ಪರೀಕ್ಷೆಗೆ ಇದು ಅತ್ಯಂತ ಉಪಯುಕ್ತ. ವಿದ್ಯಾರ್ಥಿಗಳೇ, ಈಗ ಘಟಕ 2ರಲ್ಲಿ ಬರುವಂಥ ಮುಖ್ಯವಾದ ಪ್ರಶ್ನೆಗಳನ್ನು ಚರ್ಚೆ ಮಾಡುತ್ತಾ ಸಾಗೋಣ. ಅದು ಕನ್ನಡಕ್ಕೊಂದು ಹೊಸ ಚಳುವಳಿ, ಎಂ ಗೋಪಾಲಕೃಷ್ಣನ್ ಅಡಿಗವರು ಬರೆದಿರುವಂಥ
ಒಂದು ಘಟಕ. ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು ಹೀಗಿವೆ. ಎಂ ಗೋಪಾಲಕೃಷ್ಣ ಅಡಿಗರ ಜನ್ಮಸ್ಥಳ ಯಾವುದು? ಉತ್ತರ: ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿಯಲ್ಲಿ ಅವರು ಜನಿಸ್ತಾರೆ. 2. ಎಂ ಗೋಪಾಲಕೃಷ್ಣ ಅಡಿಗರ ತಂದೆ ತಾಯಿಯ ಹೆಸರೇನು? ತಂದೆ ರಾಮಪ್ಪ, ತಾಯಿ ಗೌರಮ್ಮ. 3. ಎಂ ಗೋಪಾಲಕೃಷ್ಣ ಅಡಿಗವರು ಯಾವ ತ್ರೈಮಾಸಿಕ ಪತ್ರಿಕೆಯ ನಿರ್ದೇಶಕರಾಗಿದ್ದರು ಅಂತಿದೆ. ಸಾಕ್ಷಿ ಎಂಬ ಪತ್ರಿಕೆಯ ನಿರ್ದೇಶಕರು, ತ್ರೈಮಾಸಿಕ ಪತ್ರಿಕೆಯ ನಿರ್ದೇಶಕರು ಆಗಿದ್ದರು. ನಂತರ 4ನೆಯ ಪ್ರಶ್ನೆ, 31ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು? ಹೀಗೂ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ಉತ್ತರ: ಎಂ ಗೋಪಾಲಕೃಷ್ಣ ಅಡಿಗವರು 51ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅನ್ನೋದನ್ನು ಕೂಡ ಇಲ್ಲಿ ನಾವು ಬರಿಬೋದು. ನಂತರ ಟಿಪ್ಪಣಿ ಮಾದರಿಯ ಪ್ರಶ್ನೆ ಹೀಗಿದೆ. ಎಂ ಗೋಪಾಲಕೃಷ್ಣ ಅಡಿಗ ಅವರ ಜೀವನ ಮತ್ತು ಸಾಧನೆಯನ್ನು ಬರೆಯಿರಿ ಅಂತಿದೆ. ನವ್ಯ ಕಾವ್ಯ ಪರಂಪರೆಯ ಶ್ರೇಷ್ಠ ಸಾಹಿತಿಗಳು ಎನಿಸಿರುವ ಗೋಪಾಲಕೃಷ್ಣ ಅಡಿಗ ಅವರು ಪ್ರಮುಖ ಲೇಖಕರಾಗಿದ್ದಾರೆ. ನವ್ಯ ಕಾವ್ಯ ಪರಂಪರೆಯ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಎಂ ಗೋಪಾಲಕೃಷ್ಣ ಅಡಿಗ ಅವರು. ಇವರ ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೆರೆ ಎಂಬುದು ಇವರ ಜನ್ಮಸ್ಥಳವಾಗಿದೆ. ಹಾಗಾದರೆ ಜನನವಾದದ್ದು 18/2/1918 ಇವರು ಜನಿಸ್ತಾರೆ. ತಂದೆ ರಾಮಪ್ಪ, ತಾಯಿ ಗೌರಮ್ಮ. ಇನ್ನಷ್ಟು ಮಾಹಿತಿ ಅಂತಂದರೆ, ಪ್ರಾಥಮಿಕ ಶಿಕ್ಷಣವನ್ನು ಬೈಂದೂರು, ಮಾಧ್ಯಮಿಕ ಹಾಗೂ ಕಾಲೇಜು ಶಿಕ್ಷಣವನ್ನು ಮೈಸೂರಿನಲ್ಲಿ ಮುಗಿಸಿ ಹಲವು ಕಡೆ ಪ್ರಾಧ್ಯಾಪಕ ವೃತ್ತಿಯನ್ನು ಗೈದು 1971ರಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ನಿರ್ದೇಶಕರಾಗಿ ಹಾಗೂ ಸಾಕ್ಷಿ ಎಂಬ ಮಾಸಪತ್ರಿಕೆಯ ನಿರ್ದೇಶಕರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದರು. ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೃತಿಗಳನ್ನು ಕೊಡುಗೆಯಾಗಿ ನೀಡಿ ಕವಿ ಎಂ ಗೋಪಾಲಕೃಷ್ಣ ಅಡಿಗವರು ಒಬ್ಬ ನವ್ಯ ಸಾಹಿತ್ಯದ ಕವಿಯಾಗಿ, ಮೇರು ಕವಿಯಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಹಾಗಾದರೆ ಇಲ್ಲಿ ಕನ್ನಡಕ್ಕೊಂದು ರಾಷ್ಟ್ರೀಯ ಚಳುವಳಿ ಅಥವಾ ಕನ್ನಡಕ್ಕೊಂದು ಹೊಸ ಚಳುವಳಿ, ಈ ಘಟಕದ ಮೇಲೆ ಕೇಳಬಹುದಾಗಿರುವ ದೀರ್ಘ ಉತ್ತರದ ಪ್ರಶ್ನೆ ಏನು ಅಂತಂದರೆ, ಕನ್ನಡಕ್ಕೊಂದು ಹೊಸ ಚಳುವಳಿಯ ಅಗತ್ಯತೆಯನ್ನು ಎಂ ಗೋಪಾಲಕೃಷ್ಣ ಅಡಿಗರ ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಇದೆ. ಹೀಗೆ ಇದಕ್ಕೆ ಉತ್ತರವನ್ನು ವಿದ್ಯಾರ್ಥಿಗಳು ತಯಾರಿಸ್ಕೋಬೋದು. ಕನ್ನಡ ನಾಡಿನಲ್ಲಿ ಹಲವು ಚಳುವಳಿಗಳು ನಡೆದಿವೆ. ಏಕೆಂದರೆ ಕನ್ನಡ ನಾಡು ನುಡಿ ಗಡಿ ನೆಲ ಜಲ ಸಂರಕ್ಷಣೆಗೆ ಹಲವು ಚಳುವಳಿಗಳು ನಡೆದಿವೆ. ಕನ್ನಡ ಅಸ್ಮಿತೆಗಾಗಿ ಚಳುವಳಿ, ಉಪವಾಸ ಸತ್ಯಾಗ್ರಹ, ಮೆರವಣಿಗೆ, ಧರಣಿ, ಜೈಲು ಸೇರುವುದು, ಇಂತಹ ಚಳುವಳಿಗಳು ನಡೆದಿವೆ, ಈಗಲೂ ನಡೆಯುತ್ತಲೇ ಇವೆ. ಇವೆಲ್ಲಕ್ಕೂ ಮುಖ್ಯವಾಗಿ ಚಳುವಳಿಗಳು ದೈಹಿಕವಾಗುವುದಕ್ಕಿಂತ ಭಾವನಾತ್ಮಕವಾದ ಹೋರಾಟ ಇಲ್ಲಿ ಅವಶ್ಯಕವಾಗಿದೆ. ಜೊತೆಗೆ ಬೌದ್ಧಿಕ ಚಳುವಳಿಗಳ ಅಗತ್ಯತೆ ನಮ್ಮ ಕನ್ನಡ ನಾಡಿನ ಜನರಿಗೆ ತುಂಬಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಮುಖ ಲಕ್ಷಣವೆಂದರೆ ಪರಮ ಸಹಿಷ್ಣುತೆ, ಧರ್ಮ ಸಹಿಷ್ಣುತೆ, ಹಾಗೆ ಭಾಷಾ ಸಹಿಷ್ಣುತೆಯೂ ಕೂಡ ಇದೆ. ನಾಡಿಗೆ ಬಂದು ಬದುಕಿ ಅರಗಿ ಹೋದ ಪರಕೀಯರ ಸಂಖ್ಯೆ ಹೆಚ್ಚಾಗಿದ್ದು, ಇವರೆಲ್ಲರನ್ನೂ ಕನ್ನಡಿಗರೆಂದು ಒಪ್ಪಿಕೊಳ್ಳುವ ಸಹನಶೀಲತೆ ನಮ್ಮದಾಗಬೇಕು. ಅವರೆಲ್ಲರೂ ಕನ್ನಡದ ಕುರಿತು ಸದಭಿಮಾನ ಮೂಡಿಸುವ ಯೋಜನೆಗಳನ್ನು ನಾವು ಮೂಡಿಸಿಕೊಳ್ಳಬೇಕಾಗಿದೆ. ಇಂತಹ ವಿವೇಕಪೂರ್ಣವಾದ ಅಭಿಮಾನವನ್ನು ಕನ್ನಡಿಗರು ಬೆಳೆಸಿಕೊಳ್ಳುವ ಅಗತ್ಯ ನಮ್ಮದಾಗಬೇಕಾಗಿದೆ. ಇವತ್ತು ಕನ್ನಡಿಗರೇ ಕನ್ನಡವನ್ನು ಕಡೆಗಣಿಸುವಂಥ ವಾಸ್ತವ ಸ್ಥಿತಿ ಬಂದೊದಗಿದೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಇಡೀ ಸಮಾಜವೇ ತನ್ನ ಸಂಸ್ಕೃತಿಯ ತತ್ವವನ್ನು ಮರೆತು ಮಮ್ಮಿ ಡ್ಯಾಡಿ ಸಂಸ್ಕೃತಿಯ ಹಿಂದೆ ಬಿದ್ದಿದ್ದೇವೆ. ಹೀಗೆ ಮುಂದುವರೆದರೆ ನಮ್ಮ ಕನ್ನಡದ ಅಪ್ಪ ಅವ್ವ ಉಳಿಯುವುದಾದರೂ ಯಾವ ಭಾಷೆಯಲ್ಲಿ ಎಂಬ ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಹಾಗೆ ಮುಂದುವರಿಯುತ್ತಾ, ಅದರಲ್ಲಿಯೂ ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ಇಂತಹ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳುವುದು ಆಘಾತಕಾರಿಯಾದ ಸಂಗತಿಯಾಗಿದೆ. ಕನ್ನಡಿಗರಿಗೆ ಕನ್ನಡದ ಕುರಿತು ನಿಜವಾದ ಅಭಿಮಾನ ಬೆಳೆಯಬೇಕಾದರೆ
ಕನ್ನಡ ಜನರಿಗೆ ಕನ್ನಡದ ಕುರಿತು ನಿಜವಾದ ಅರಿವು ಅವಶ್ಯಕತೆ ಇದೆ. ಕನ್ನಡಿಗರು ಸ್ವತಂತ್ರವಾಗಿ ಕನ್ನಡ ಸಾಹಿತ್ಯದ ಪರಿಚಯ ಪಡೆಯುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕಾಗಿದೆ. ನಮ್ಮ ಜನರ ಅಜ್ಞಾನದ ನಿವಾರಣೆಗಾಗಿ ಅವರು ಸ್ವಾತಂತ್ರ್ಯ ಮತ್ತು ಸಮಾನತೆಯ ಮೌಲ್ಯಗಳನ್ನು ಅರಿತು ರಾಜಕೀಯದಲ್ಲಿ ಪಾಲ್ಗೊಂಡು ತಮ್ಮ ಹಕ್ಕು ಬಾಧ್ಯತೆಗೆ ಹೋರಾಡುವ ಆತ್ಮವಿಶ್ವಾಸ ಬೆಳೆಯಬೇಕಾಗಿದೆ. ಕನ್ನಡ ಕಾವ್ಯ ಸಂಸ್ಕೃತಿಯ ಅರಿವು ಕನ್ನಡಿಗರಲ್ಲಿ ಬರಬೇಕಾದರೆ ಶಾಲಾ ಹಂತದಲ್ಲಿಯೇ ಕನ್ನಡ ಕಾವ್ಯಗಳ ರಸದೌತಣವನ್ನು ಪಡೆದು ಪಂಪ, ರನ್ನ, ಕುಮಾರವ್ಯಾಸರ ಕಾವ್ಯಗಳನ್ನು ಕನ್ನಡಿಗರು ಮನೆ ಮನೆಗಳಲ್ಲಿಯೂ ಮನಗಳಲ್ಲಿಯೂ ಓದಿ ಸಂತೋಷಪಡುವ ವಾತಾವರಣ ಸೃಷ್ಟಿಯಾಗಬೇಕಾಗಿದೆ. ಹೀಗೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿ ಬಾಳಿ ಬದುಕುತ್ತಾ ಕನ್ನಡ ನಾಡು ನುಡಿಯ ಕುರಿತಾಗಿ ಭಾವನಾತ್ಮಕ ಪ್ರೀತಿಗಿಂತ ವಿವೇಕಪೂರ್ಣವಾದ ಅಭಿಮಾನ ಬೆಳೆಸಿಕೊಳ್ಳುವ ಸೂಕ್ಷ್ಮ ಸಂವೇದನಾತ್ಮಕ ಹೊಸ ಚಳುವಳಿಯ ಅಗತ್ಯತೆಯನ್ನು ತಿಳಿಯಬೇಕಾಗಿದೆ. ಕನ್ನಡದ ಕುರಿತಾಗಿ ಜನ ಸ್ವತಂತ್ರವಾಗಿ ಯೋಚಿಸುವ ಅಗತ್ಯವಿದೆ. ರಾಜಕೀಯ ದೌರ್ಜನ್ಯ, ಭ್ರಷ್ಟಾಚಾರಗಳ ವಿರುದ್ಧವಾಗಿ ಸಾರ್ವಜನಿಕ ಅಭಿಪ್ರಾಯ ಆಗ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ ಈ ಕನ್ನಡಕ್ಕೊಂದು ಹೊಸ ಚಳುವಳಿ ಬಲ್ಲಿ ಬರುವಂಥ ದೀರ್ಘ ಉತ್ತರದ ಪ್ರಶ್ನೆಗೆ ಉತ್ತರ ಇದು ಸರಿಯಾಗಿದೆ. ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಇನ್ನು ಮುಂದೆ ಬರುವಂಥದ್ದು 3ನೆಯ ಘಟಕ ಕುಮಾರವ್ಯಾಸ. ಕುವೆಂಪು ವಿರಚಿತ ಕುಮಾರವ್ಯಾಸ. ಇಲ್ಲಿ ಕುಮಾರವ್ಯಾಸ ಅನ್ನುವಂಥ ಈ ಪದ್ಯದಲ್ಲಿ ಕುವೆಂಪು ಅವರ ಬಗ್ಗೆ 1 ಅಂಕದ ಪ್ರಶ್ನೆಗಳಿವೆ. ನೋಡೋಣ. 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಕುವೆಂಪು ಅವರ ಪೂರ್ಣ ಹೆಸರು. ಇದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸರಿಯಾದ ಉತ್ತರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋದು ಕುವೆಂಪು ಅವರ ಸರಿಯಾದ ಉತ್ತರ ಆಗಿದೆ. ನಂತರ 2, ಕುವೆಂಪು ಅವರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. 3, ಕುವೆಂಪು ಅವರ ಕಾದಂಬರಿಗಳು ಯಾವುವು? 2 ಕಾದಂಬರಿಗಳು, ಮುಖ್ಯವಾಗಿ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ನಂತರ 4ನೇ ಪ್ರಶ್ನೆ, ಕುವೆಂಪು ಅವರು ಯಾವ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು? ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು. ಹೀಗೆ ಕುವೆಂಪು ಅವರು ಕುರಿತಾಗಿ ಇರುವಂಥ 1 ಅಂಕದ ಪ್ರಶ್ನೆಗಳಲ್ಲಿನ ಮಾಹಿತಿ. ಈಗ ಕುವೆಂಪು ಅವರು ಕುರಿತಾಗಿ ಕವಿ ಪರಿಚಯ ಅಥವಾ ಟಿಪ್ಪಣಿ ಹೀಗಿದೆ. ಕುವೆಂಪು ಎಂದೇ ಚಿರಪರಿಚಿತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು 29/12/1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಿರೇಕೊಡಗಿ ಎಂಬಲ್ಲಿ ಅವರು ಜನಿಸ್ತಾರೆ. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಕುಪ್ಪಳ್ಳಿಯಲ್ಲಿ ಬೆಳೆದ ಕುವೆಂಪು ಅವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೇ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಬರೆದ ಪ್ರಮುಖ ಕೃತಿಗಳು ಅಂತಂದರೆ ಕೊಳಲು, ನವಿಲು, ಪಂಚಜನ್ಯ, ಕೃತಿಕೆ, ಚಂದ್ರಮಂಚಕ್ಕೆ ಬಾಚಕೋರಿ, ಪಕ್ಷಿಕಾಶಿ, ಪ್ರೇಮ ಕಾಶ್ಮೀರ, ಗೀತಾಂಜಲಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಜಲಗಾರ, ಶೂದ್ರ ತಪಸ್ವಿ, ರಕ್ತಾಕ್ಷಿ, ಬೆರಳಿಗೆ ಕೊರಳ್ ಇತ್ಯಾದಿ ಕೃತಿಗಳನ್ನು ಕುವೆಂಪು ಅವರು ಬರೀತಾರೆ. ಹಾಗಾದರೆ ಬರುವಂಥ ದೀರ್ಘ ಉತ್ತರ ಏನಿದೆ? ಕನ್ನಡದ ಶ್ರೇಷ್ಠ ಕವಿ ಕುಮಾರವ್ಯಾಸನ ಕುರಿತು ಕುವೆಂಪು ಅವರಿಗೆ ಇರುವ ಅಭಿಮಾನವನ್ನು ಕುಮಾರವ್ಯಾಸ ಕಾವ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಇದೆ. ಇದೇ ರೀತಿಯಾದ ಪ್ರಶ್ನೆಯನ್ನು ನಿಮಗೆ ಕೇಳ್ಬೋದು ವಿದ್ಯಾರ್ಥಿಗಳೇ. ಇದು ಬಹಳ ಮುಖ್ಯವಾಗಿ ನೀವು ನೋಡ್ಕೊಳ್ಬೋದು. ಇಲ್ಲಿ ಕುಮಾರವ್ಯಾಸನ ಕುರಿತಾಗಿ ಕುವೆಂಪು ಅವರು ಹೀಗೆ ಹೇಳ್ತಾರೆ, ತಮ್ಮ ಕಾವ್ಯದಲ್ಲಿ ಹೀಗೆ ಹೇಳಿದ್ದಾರೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪಾರವಾಗುವುದು, ಮಹಾಭಾರತದ ಕಥನದ ಚಿತ್ರಣ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ರೋಮಾಂಚನ ಸಂಚರಿಸುವುದು, ಕಲಿ ಕೆಚ್ಚಾಗುವನು, ಕವಿ ಹುಚ್ಚಾಗುವನು ಎಂದು ಕೊಂಡಾಡಿದ್ದಾರೆ. ಅದು ತಮ್ಮ ಕಾವ್ಯದಲ್ಲಿ ಕುಮಾರವ್ಯಾಸನ ಕುರಿತಾಗಿ ಕುವೆಂಪು ಅವರು. ಕುಮಾರವ್ಯಾಸ ವ್ಯಾಸಮಹರ್ಷಿಗಳಿಂದ ರಚಿತವಾದ ಮೂಲ ಮಹಾಭಾರತವನ್ನು ಆಕರವಾಗಿಟ್ಟುಕೊಂಡು ಪಂಪರನ್ನರಂತೆ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಶ್ರೇಷ್ಠ ಗ್ರಂಥವನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾನೆ. ಕರ್ನಾಟ ಭಾರತ ಕಥಾಮಂಜರಿ
ಎಂಬ ಗ್ರಂಥವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಅದ್ಭುತವಾದ ಕೊಡುಗೆ. ಅದಕ್ಕೆ ಹೇಳ್ತಾನೆ, ಶ್ರೇಷ್ಠ ಗ್ರಂಥವನ್ನು ನೀಡಿರುವ ಈತ ವ್ಯಾಸರಿಗೆ ಋಣಮುಕ್ತನಾಗಿ ತನ್ನನ್ನು ತಾನು ಕುಮಾರವ್ಯಾಸ ಅಥವಾ ವ್ಯಾಸರರ ಕುವರ ನಾನು ಎಂದು ಹೇಳಿಕೊಂಡಿದ್ದಾನೆ. ಕುಮಾರವ್ಯಾಸನು ತನ್ನ ಕಾವ್ಯದಲ್ಲಿ ನೀಡಿರುವ ಕಥಾವಸ್ತು, ಪಾತ್ರಗಳ ಚಿತ್ರಣ, ರೂಪಕಗಳು ಅತ್ಯಂತ ಮೌಲ್ಯಿಕವಾದದ್ದು. ರೂಪನ ಶೈಲಿ ಎಲ್ಲವೂ ಕಾವ್ಯ ಸೌಂದರ್ಯವನ್ನು ಹೆಚ್ಚಿಸಿವೆ. ಇದರಿಂದಾಗಿ ಕುಮಾರವ್ಯಾಸ ಎಲ್ಲರಿಗೂ ಬೇಕಾದ ಕವಿ ಆಗಿದ್ದಾನೆ. ಇದರಿಂದಲೇ ಕುವೆಂಪು ಅವರು ಕುಮಾರವ್ಯಾಸರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪಾರ ಯುಗವಾಗುವುದು ಎಂದು ಮನವಿಚ್ಚಿ ಹೊಗಳಿದ್ದಾನೆ. ಕುಮಾರವ್ಯಾಸನು ಇಡೀ ಕರ್ನಾಟ ಭಾರತ ಕಥಾಮಂಜರಿ ಪದ್ಯವನ್ನು ಕುವೆಂಪು ಕೇವಲ ಒಂದೇ ಒಂದು ಪದ್ಯದಲ್ಲಿ ಚಿತ್ರಿಸುವ ಪ್ರಯತ್ನ ಮಾಡ್ತಾನೆ. ಕುಮಾರವ್ಯಾಸನ ಆ ಕರ್ನಾಟ ಭಾರತ ಕಥಾಮಂಜರಿ ಸುಮಾರು 2000 ಪುಟಗಳಲ್ಲಿ ಇರುವಂಥ ಆ ಕುಮಾರವ್ಯಾಸ ಭಾರತವನ್ನು ಈತ ಕೇವಲ ಕುವೆಂಪು ಒಂದೇ ಒಂದು ಪದ್ಯದಲ್ಲಿ ಹಿಡಿದಿಡುವ ಪ್ರಯತ್ನವನ್ನು ಮಾಡ್ತಾನೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಸನ್ನಿವೇಶವನ್ನು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಕುಮಾರವ್ಯಾಸನು ವರ್ಣಿಸಿದ್ದಾನೆ ಎಂದು ಕುವೆಂಪು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಬರುವ ಪ್ರಮುಖವಾದ ಸಂದರ್ಭಗಳು ಎಂದರೆ ಭೀಮ ದುರ್ಯೋಧನರ ಕಾಳಗ, ಗದೆಯಿಂದ ಗದೆಗೆ ಹೊಡೆದಾಡುವ ಹೊಮ್ಮುವ ಆ ಶಬ್ದಗಳೆಲ್ಲವೂ ಕಣ್ಮುಂದೆ ಬಂದು ನಿಲ್ಲುವ ರೀತಿಯಲ್ಲಿ ಕುಮಾರವ್ಯಾಸನು ಚಿತ್ರಿಸಿದ್ದಾನೆ ಎಂದು ಕುವೆಂಪು ಅವರು ಹೇಳುತ್ತಾರೆ. ಯುದ್ಧದ ಭೀಕರ ದೃಶ್ಯವನ್ನು ಚಿತ್ರಿಸುವಲ್ಲಿ ಕುಮಾರವ್ಯಾಸನು ತೋರಿದ ಜಾಣ್ಮೆಯನ್ನು ಕವಿ ಕುವೆಂಪು ಸುಂದರವಾಗಿ ತನ್ನ ಕಾವ್ಯದಲ್ಲಿ ವಿವರಿಸಿದ್ದಾರೆ. ಕುಮಾರವ್ಯಾಸನು ಬಳಸುವ ಪದಗಳಿಗೆ ಕಿವಿ ಬಿರಿಯುವುದು, ಎದೆ ಮುರಿಯುವುದು, ಈ ಕಾಳಗದ ರಕ್ತದ ಮಡುವು ನೋಡಿದ ಕಣ್ಣು ಒಡೆಯುವುದು ಎಂದು ಕುವೆಂಪು ಕುಮಾರವ್ಯಾಸನ ಕಾವ್ಯದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದ್ದಾನೆ. ಅರ್ಜುನನ ಸಾರಥಿಯಾದ ಕೃಷ್ಣನ ಗೀತೆಯನ್ನು, ರಣನೀತಿಯನ್ನು, ಆತ ಅರ್ಜುನನಿಗೆ ಬೋಧಿಸುವ ನಿರ್ಭೀತಿಯ ಬೋಧನೆ ಎಲ್ಲವೂ ಮನಮುಟ್ಟುವಂತೆ ಸೆರೆ ಹಿಡಿಯಲಾಗಿದೆ. ರಣರಂಗದಲ್ಲಿ ಶರಶಯ್ಯದಲ್ಲಿ ಮಲಗಿರುವ ಭೀಷ್ಮರು, ಹೆಣಗಳ ರಾಶಿಯ ಬನವೆಯಲ್ಲಿ ಬಿದ್ದಿರುವ ಗುರುದ್ರೋಣರು ಕುರಿತಾಗಿ ಈ ಕಾವ್ಯದಲ್ಲಿ ಪ್ರಶಂಸೆ ಇದೆ. ಹೀಗೆ ನೀವು ದೀರ್ಘ ಉತ್ತರವನ್ನು ನೋಡಿಕೋಬಹುದು. ಇಷ್ಟು ಮಾಹಿತಿ. ನಂತರ ಮುಂದಿನ ಘಟಕ ಕುರುಡು ಕಾಂಚಾಣ. ಘಟಕ 2ರಲ್ಲಿ ಬರುವಂಥದ್ದು ಕುರುಡು ಕಾಂಚಾಣ. ದ.ರಾ ಬೇಂದ್ರೆ ಅವರು ಬರೆದ ಸುಂದರವಾದ ಪದ್ಯ. ಬೇಂದ್ರೆಯವರ ಕುರಿತಾಗಿ ಇಲ್ಲಿ 1 ಅಂಕದ ಪ್ರಶ್ನೆಗಳು ಹೀಗಿವೆ. ದ.ರಾ ಬೇಂದ್ರೆಯವರ ಪೂರ್ಣ ಹೆಸರೇನು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಎನ್ನುವುದು ಅವರ ಪೂರ್ಣ ಹೆಸರಾಗಿದೆ. ಬೇಂದ್ರೆಯವರ ಮಣಿತನದ ಮೂಲ ಹೆಸರೇನು? ಬೇಂದ್ರೆಯವರ ಮಣಿತನದ ಮೂಲ ಹೆಸರು ಟೋರಸ್ ಎಂಬುದು ಬೇಂದ್ರೆಯವರ ಮಣಿತನದ ಮೂಲ ಹೆಸರಾಗಿದೆ. ಪ್ರಶ್ನೆ 3, ಬೇಂದ್ರೆಯವರ ಪ್ರಮುಖ ಕಾವ್ಯಗಳನ್ನು ಹೆಸರಿಸಿ. ಕೃಷ್ಣಕುಮಾರಿ ಕಾವ್ಯಗಳನ್ನು ಅಂತಂದಾಗ ವಿದ್ಯಾರ್ಥಿಗಳು ತಮಗೆ ಗೊತ್ತಿರುವಂಥ ಕಾವ್ಯಗಳನ್ನು ಉತ್ತರಿಸಿದರೆ ನಿಮಗೆ ಅಂಕ ಸಿಗ್ತದೆ. ಕೃಷ್ಣಕುಮಾರಿ, ಸಖಿಗೀತ, ಉಯ್ಯಾಲೆ, ಅರಳು ಮರಳು, 4 ತಂತಿ ಹೀಗೆ ಬೇಂದ್ರೆಯವರು ಬರೆದ ಕಾವ್ಯಗಳು. ಶಬ್ದಗಾರುಡಿಗ ಕವಿ ಯಾರು? ಸರಳವಾದ ಉತ್ತರ ದ.ರಾ ಬೇಂದ್ರೆ. ಬೇಂದ್ರೆಯವರನ್ನು ಶಬ್ದಗಾರುಡಿಗ ಎಂದೇ ಕರೆಯುತ್ತಿದ್ದರು. ಟಿಪ್ಪಣಿ ಮಾದರಿಯ ಪ್ರಶ್ನೆ ಏನಿದೆ ನೋಡೋಣ. ಪಟ್ಟು ಪಾಡೆಲ್ಲವನ್ನು ಹುಟ್ಟು ಹಾಳಾಗಿಸಿದ ಕವಿ ಬೇಂದ್ರೆಯವರ ಕುರಿತಾಗಿ ಬರೆಯಿರಿ ಅಂದುಕೊಂಡ್ರೆ ಬೇಂದ್ರೆಯವರ ಕುರಿತಾದ ಜೀವನ ಚರಿತ್ರೆಯನ್ನು ಬರೆಯಬೇಕು. ನವೋದಯ ಸಾಹಿತ್ಯ, ಈಗಾಗಲೇ ಗೋಪಾಲಕೃಷ್ಣ ಅಡಿಗ ಅವರು ನವ್ಯ ಸಾಹಿತ್ಯದ ಕವಿಯಾದರೆ ಬೇಂದ್ರೆಯವರು ನವೋದಯ ಸಾಹಿತ್ಯದ ಕವಿಯಾಗಿದ್ದಾರೆ. ಕಾವ್ಯ ಪರಂಪರೆಯಲ್ಲಿ ವರಕವಿ ದ.ರಾ ಬೇಂದ್ರೆಯವರು ಬಹುದೊಡ್ಡ ಹೆಸರು. ಬೇಂದ್ರೆಯವರ ಹೆಸರು ಬಹುದೊಡ್ಡ ಜ್ಞಾನಪೀಠ ಪ್ರಶಸ್ತಿ ಪಡೆದ ಅಗ್ರಗಣ್ಯ ಕವಿಗಳಲ್ಲಿ ಮುಖ್ಯವಾಗಿ ಬೇಂದ್ರೆಯವರ ಹೆಸರು ಪ್ರಮುಖವಾದದ್ದು. ಇವರು ಶಬ್ದಗಾರುಡಿಗ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ.
ಬೇಂದ್ರೆಯವರ ಜನನ ಕ್ರಿಸ್ತ 1896 ಜನವರಿ 31ನೇ ತಾರೀಕಿನ ದಿನ ಬೇಂದ್ರೆಯವರು ಜನಿಸ್ತಾರೆ. ಸ್ಥಳ ಧಾರವಾಡ. ತಂದೆ ರಾಮಚಂದ್ರ ಅಥವಾ ರಾಮಚಂದ್ರ ಭಟ್, ತಾಯಿ ಅಂಬವ್ವ ಅಥವಾ ಅಂಬಿಕಾ. ಕಾವ್ಯನಾಮ ಅಂಬಿಕಾತನಯ ದತ್ತ. ಚಿಕ್ಕಂದಿನಿಂದಲೇ ತಂದೆಯನ್ನು ಕಳೆದುಕೊಂಡು ಬೇಂದ್ರೆ ಅವರು ಬಹು ಕಷ್ಟದ ದಿನಗಳನ್ನು ಎದುರಿಸಿದ್ದಾರೆ. ಕವಿಯಾಗಿ, ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಲಹೆಗಾರರಾಗಿ ಕನ್ನಡ ಸಾಹಿತ್ಯದ ನವೋದಯ ಕಾವ್ಯ ಪರಂಪರೆಗೆ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾರೆ ಬೇಂದ್ರೆಯವರು. ಹಾಗಾದರೆ ದೀರ್ಘ ಉತ್ತರದ ಪ್ರಶ್ನೆ, ಹಣದ ಮಹತ್ವವನ್ನು ಹಾಗೂ ಅದರಿಂದ ಆಗುವ ಅನಾಹುತವನ್ನು ಕುರಿತು ಕುರುಡು ಕಾಂಚನ ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಹೀಗೆ ಕೊಟ್ಟರೆ ವಿದ್ಯಾರ್ಥಿಗಳೇ ಇದಕ್ಕೆ ಉತ್ತರ ಹೀಗಿದೆ. ಹಣ ಬೇಡೆನ್ನುವ ಅನ್ನಗಳು ಇರುವುದುಂಟೆ. ಹಣ ಬೇಡೆನ್ನುವ ಅನ್ನಗಳು ಇರುವರುಂಟೆ. ಹಣ ಯಾರಿಗೆ ಬೇಡ? ಹಣ ಎಂಬುದು ಮನುಷ್ಯನ ಅಗತ್ಯತೆಗಳನ್ನು ಪೂರೈಸಿ ಕೊಳ್ಳುವ ವಸ್ತುಗಳನ್ನು ಖರೀದಿಸುವ ಸಲುವಾಗಿ ಬೇಕಾಗಿರುವ ಸಾಧನ. ಅದು ಪ್ರಾಚೀನ ಕಾಲದಲ್ಲಿ ವಸ್ತುಗಳನ್ನು ವಿನಿಮಯ ಮಾಡಿಕೊಂಡು ಜೀವನ ಸಾಗಿಸಿದ್ದರಿಂದ ಹಣದ ಅಗತ್ಯವೂ ಇರಲಿಲ್ಲ. ಹಾಗಂತ ದುಡಿಮೆ ಇರಲಿಲ್ಲ ಎಂದು ಅರ್ಥವಲ್ಲ. ದುಡಿಮೆಗೆ ತಕ್ಕ ಪ್ರತಿಫಲವಾಗಿ ಹಣವಿರಲಿಲ್ಲ ಅಷ್ಟೇ. ಆದರೆ ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವುದೇ ವಸ್ತುವನ್ನು ಖರೀದಿಸಬೇಕಾದರೂ ಹಣ ಮುಖ್ಯವಾಗಿ ಬೇಕಾಗುತ್ತದೆ. ಮತ್ತೊಂದು ವಿಚಾರವೆಂದರೆ ಹಣ ಯಾವ ಮೂಲದಿಂದ ಗಳಿಸುತ್ತೇವೆ ಎಂಬುದು ಬಹಳ ಮುಖ್ಯವಾದ ಸಂಗತಿ. ಅದಕ್ಕಾಗಿ ಶರಣರು ಹೇಳ್ತಾರೆ, ಶರಣರು ನುಡಿದಂತೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಎಂಬ ಅರಿವು ಮನುಷ್ಯನಿಗೆ ಬರಬೇಕು. ಹಣ ಎಂಬ ಮಾಯೆಯ ಬೆನ್ನು ಹತ್ತಿ ಮನುಷ್ಯ ಎಲ್ಲ ಸಂಗತಿಗಳನ್ನು ಕೊಳ್ಳಬಾರದು. ಹಣವೊಂದೇ ಎಲ್ಲದಕ್ಕೂ ಮಾರ್ಗವಲ್ಲ. ಇಲ್ಲಿ ಮಾನವೀಯ ಸಂಬಂಧಗಳನ್ನು ಮನುಷ್ಯ ಕಳೆದುಕೊಳ್ಳಬಾರದು. ಹಣವೊಂದೇ ಎಲ್ಲಕ್ಕೂ ಮಾರ್ಗವಲ್ಲ. ಮಾನವೀಯ ಸಂಬಂಧಗಳು ಬಹಳ ಮುಖ್ಯ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಆತ ಹಣದಿಂದ ಗುಣ ಕಳೆದುಕೊಳ್ಳುತ್ತಿದ್ದಾನೆ. ಹಣದಿಂದ ಸಂಬಂಧಗಳು ಸೃಷ್ಟಿ ಮತ್ತು ನಾಶವಾಗುತ್ತಿವೆ. ಬೇಂದ್ರೆಯವರ ಕುರುಡು ಕಾಂಚನ ಪದ್ಯವು ಶ್ರೀಮಂತರು ಹಣದ ದರ್ಪದಿಂದ ಮೆರೆಯುತ್ತಾ ಬಡಜನಗಳನ್ನು, ದುಡಿಯುವವರನ್ನು, ಅಬಲೆಯಾದ ಮಹಿಳೆ ಮಕ್ಕಳನ್ನು, ಹಾಗೆ ಕೃಷಿಕರನ್ನು ಶೋಷಿಸುವ ದಾರುಣ್ಯ ಚಿತ್ರಣವನ್ನು ಈ ಕವಿತೆಯು ಚಿತ್ರಿಸುತ್ತದೆ. ಮನುಷ್ಯನ ಉದ್ದೇಶ ಕೇವಲ ಹಣ ಗಳಿಕೆ ಮಾತ್ರವಾಗಬಾರದು. ಅದು ಸಮಾಜಮುಖಿಯಾಗಿ ದಾನ ಧರ್ಮದ ಹೆಸರಿನಲ್ಲಿ ಸದ್ಬಳಕೆ ಆಗಬೇಕು. ಸರ್ವಜ್ಞನ ತ್ರಿಪದಿಗಳನ್ನು ಅಭ್ಯಾಸಕ್ಕೆ ಅಳವಡಿಸಲಾಗಿದೆ. ಬೇಂದ್ರೆಯವರ ದೃಷ್ಟಿಯಲ್ಲಿ ಹಣ ಎನ್ನುವುದು ಕುರುಡು. ಅದಕ್ಕೆ ಕರುಣೆ ಇಲ್ಲ, ಅದಕ್ಕೆ ದಯೆ ಇಲ್ಲ, ಮಾನವೀಯತೆಯು ಮೊದಲೇ ಇಲ್ಲ, ಇವೆಲ್ಲವೂ ಇಲ್ಲ. ಅದು ಭೂತದಂತೆ ಕುಣಿಯುತ್ತದೆ, ಸೊಕ್ಕಿನಿಂದ ದರ್ಪ ನಡೆಸುತ್ತದೆ. ಕಾಲಿಗೆ ಬಿದ್ದವರನ್ನು ಅಥವಾ ತನ್ನ ದೃಷ್ಟಿಗೆ ತೆಕ್ಕೆಗೆ ಸಿಕ್ಕವರನ್ನು ತುಳಿಯುತ್ತಾ ಕುಣಿಯುತ್ತಾ ನಡೆದಿದೆ. ಆ ಹಣದ ರೂಪವಿಕಾರ ರೂಪದಂತೆ ಅದಕ್ಕೆ ಕೋಪ. ಸಣ್ಣ ಕಂದಮ್ಮಗಳ ಕಣ್ಣುಗಳ ಗುಡ್ಡೆಯನ್ನು ಕೊರಳಲ್ಲಿ ಕವಡಿಯ ಸರದಂತೆ ಮಾಲೆಯಾಗಿ ಮಾಡಿಕೊಂಡಿದೆ. ಅದು ಬಡವರ ಒಡಲಿನ ಸಿಟ್ಟು ಸಂಕಟಗಳನ್ನು ಕೈಯಲ್ಲಿನ ಜ್ವಾಲೆ ಅಥವಾ ಪಂಜನ್ನಾಗಿ ಹಿಡಿದುಕೊಂಡಿದೆ. ಬಡವರ ಕಣ್ಣೀರನ್ನು ಕುಡಿಯುವ ದುಷ್ಟತೆ ಹಣ ಎನ್ನುವ ಭೂತದಂತೆ ಇದೆ. ಕೂಲಿಯವರ, ದುಡಿಯುವವರ, ಎಲ್ಲ ಜಾತಿಯ ಬಡ ಜನರ ಮೈದೊಗಲನ್ನು ಸುಲಿದಂತೆ ದುಡಿಯುವ ಜನರ ಬೆವರಿನ ಧೂಳನ್ನು ಅದು ಹಣಗೆ ಭಂಡಾರವಾಗಿ ಧರಿಸಿಕೊಂಡು ಕುಣಿಯುತ್ತಿದೆ. ಕುರುಡು ಕಾಂಚನ. ಹೀಗೆ ಬೇಂದ್ರೆಯವರು ಬರೆದ ಈ ಸುಂದರವಾದ ಪದ್ಯ. ಇಷ್ಟು ಈ ನಿಮ್ಮ ಅಭ್ಯಾಸ ಪುಸ್ತಕದ ಕುರಿತಾಗಿ ಮಾಹಿತಿ. ಮುಂದಿನ ಈ ಭಾಗ 2ರಲ್ಲಿ ಉಳಿದ ಈ ಅಭ್ಯಾಸ ಪುಸ್ತಕವನ್ನು ವಿವರಿಸ್ತೇನೆ. ವಿದ್ಯಾರ್ಥಿಗಳು ಇಷ್ಟು ಮಾಹಿತಿಯನ್ನು ನೋಡ್ಕೋಬಹುದು. ಧನ್ಯವಾದ.